ಎಲ್ಲ JSS ಆಸ್ಪತ್ರೆಯ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ನಾವು ವರ್ಲ್ಡ್ ಹೆಪಟೈಟಿಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾರಣ ಇವತ್ತು ವಿಶ್ವದಾದ್ಯಂತ ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೇಗೆ ಪ್ರತಿಯೊಂದಕ್ಕೂ ಒಂದೊಂದು ದಿನಗಳನ್ನು ನಿಗದಿಪಡಿಸಿದಾರೋ ಹಾಗೆ ಈ ರೋಗಕ್ಕೂ ಕೂಡ ಒಂದು ದಿನವನ್ನು ನಿಗದಿಪಡಿಸಿದ್ದಾರೆ. ಅದರ ಅರ್ಥ ಏನು ಅಂತಂದರೆ ಆ ರೋಗ ಎಷ್ಟು ಭಯಾನಕವಾಗಿದೆ, ತೀವ್ರತೆ ಹೇಗಿದೆ, ಅದರಿಂದ ಆಗ್ತಿರುವಂಥ ಸಮಸ್ಯೆಗಳೇನು ಮತ್ತು ಅದರ ಪರಿಹಾರ ಏನು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಆಲೋಚನೆ ಮಾಡಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಸಾಕಷ್ಟು ನಾವು ಕಾರ್ಯಕ್ರಮಗಳನ್ನು ನೋಡ್ತಿರ್ತೀವಿ, ಬೇರೆ ಬೇರೆ ಡಿಸೀಸ್ಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆದರೆ ಈ ಹೆಪಟೈಟಿಸ್ ಅನ್ನುವಂಥ ಒಂದು ರೋಗ ಇದು ಒಂದು ಸರ್ತಿ ಬಂದರೆ ಕಾಡೋದು ಯಾವ ರೀತಿ ಕಾಡುತ್ತೆ ಅಂತಾರೆ, ದೀರ್ಘಕಾಲದವರೆಗೂ ಕಾಡ್ತಾ ನಮ್ಮನ್ನು ಹಿಂಡಿ ಹಿಪ್ಪೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳೋದನ್ನು ಕೇಳಿದ್ದೀವಿ. ಪ್ರಾಚೀನ ಕಾಲದಲ್ಲಿ ಇದರ ಕುರಿತಾಗಿ ಬಹಳಷ್ಟು ಉಲ್ಲೇಖಗಳು ಬಂದಿದೆ. ಇತ್ತೀಚಿನ ದಿನಗಳಲ್ಲಿ ವೈದ್ಯಕೀಯ ಶಾಸ್ತ್ರ ಮುಂದುವರೆದಂತೆ ಇದಕ್ಕೆ ಹಲವಾರು ರೀತಿಯ ರೂಪಗಳು ಕೂಡ ಸಿಕ್ಕಿವೆ. ಯಾವ ರೀತಿಯಾದಂಥ ಸಮಸ್ಯೆಗಳಾಗುತ್ತೆ ಏನು ಅನ್ನೋದ್ರ ಕುರಿತಾಗಿ ನಾವು ಇವತ್ತಿನ ದಿನ ನಮ್ಮ JSS ಅಂದರೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರಾಗಿರುವಂಥ ರಾಮ್ ಸೋನ್ವಾಲೆ ಸರ್ ಅವ್ರ ಜೊತೆಗೆ ಮಾತಾಡ್ತಾ ಏನಿದೆ ಸಮಸ್ಯೆ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕಂಡುಕೊಳ್ಳೋಣ. ಮೊದಲಿಗೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಸ್ವಾಗತ ಸರ್ ತಮಗೆ. ನಮಸ್ತೆ, ಧನ್ಯವಾದಗಳು. ಇದಕ್ಕಿಂತ ಮೊದಲು ಕೂಡ ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ರು ಸರ್. ಡಯಾಬಿಟಿಸ್ ಯಾವ ರೀತಿ ಬರುತ್ತೆ, ಅದರಿಂದ ಆಗುವಂಥ ಸಮಸ್ಯೆಗಳನ್ನು, ಅದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡಬೇಕು ಅನ್ನೋದ್ರ ಕುರಿತಾಗಿ ಭಾಳ ಸರಳವಾದಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಅದೇ ರೀತಿ ಇವತ್ತು ಹೆಪಟೈಟಿಸ್ ಬಗ್ಗೆ ಮಾತಾಡೋಣ. ಸರ್, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಹೆಪಟೈಟಿಸ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಸೊ ಹೆಪಟೈಟಿಸ್ ಅನ್ನುವಂಥದ್ದು ಒಂದು ಭಯಾನಕ ರೋಗ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳಿದ್ರೆ, ಇನ್ನು ಕೆಲವೊಬ್ರು ಏನಪ್ಪ ಅಂದರೆ ಅದನ್ನೇನು ದೊಡ್ಡ ರೋಗ ಅಲ್ಲ ಅನ್ನೋ ಬಿಂಬಿಸ್ತಾರೆ. ಆದರೆ ಭಾಳಷ್ಟು ಕೇಸ್ಗಳನ್ನು ನೋಡಿದಾಗ ಹೆಪಟೈಟಿಸಿಂದ ತೀರ್ಕೊಂಡಂಥವ್ರನ್ನೂ ನಾವು ನೋಡಿದ್ದೀವಿ ಸರ್. ಸೊ ಹೀಗಾಗಿ ಈ ಹೆಪಟೈಟಿಸ್ ಅಂದರೆ ಏನು ಅಂತ ಸರ್? ಎಲ್ಲರಿಗೂ ನಮಸ್ಕಾರ. ಇಂದು ಜುಲೈ 28. ಪ್ರತಿ ವರ್ಷ ಇದನ್ನು ಹೆಪಟೈಟಿಸ್ ಡೇ ಅಂದರೆ ಯಕೃತ್ತಿನ ಉರಿಯೂತ ಅಂತ ಕರಿಬೋದು ಕನ್ನಡದಲ್ಲಿ. ಯಕೃತ್ತಿನ ಉರಿಯೂತದ ದಿನಾಚರಣೆಗೆ ಆಚರಿಸ್ತಾರೆ. ನೀವು ಹೇಳಿದಂಗೆ ಇದು ಅತಿ ಸುಲಭದ ಕಾಯಿಲೆ ಅಲ್ಲವೇ ಅಲ್ಲ. ಇದು WHO ಹೇಳೋ ಪ್ರಕಾರ, ಒಂದು ಡಾಟಾ ಪ್ರಕಾರ ಪ್ರತಿ ವರ್ಷ 1 ಮಿಲಿಯನ್ ಅಂದರೆ 10 ಲಕ್ಷಕ್ಕೂ ಹೆಚ್ಚು ಜನ ಇದರಿಂದ ಮೃತಪಡ್ತಾ ಇದ್ದಾರೆ, ಸಾವಿಗೀಡ್ತಾ ಇದ್ದಾರೆ. ಅಷ್ಟು ಭಯಾನಕವಾದಂಥ ರೋಗ ಇದರಲ್ಲಿ. ಹಾಗೂ ಇದರಲ್ಲಿ ಸರಳ ಸುಲಭವಾದಂಥ ವಿಧಗಳು ಇವೆ. ಅದರಲ್ಲಿ ಹೆಪಟೈಟಿಸ್ A, B, C, D, E ಅಂತ ವಿಧಗಳಿವೆ. ಅದರಲ್ಲಿ B ಮತ್ತು C ಇವು ಡೇಂಜರ್ ಅಥವಾ ಭಯಾನಕ ಅಂತ ನಾವು ಕರಿತೀವಿ. ಇದು ನಮ್ಮ ಇಂಡಿಯಾದಲ್ಲಿ ಡಾಟಾ ತಗೊಳ್ಳೋದಾದರೆ ಪ್ರತಿ ಹೆಪಟೈಟಿಸ್ B 40 ಮಿಲಿಯನ್ ಅಂದರೆ 4 ಕೋಟಿಗಿಂತಲೂ ಹೆಚ್ಚು ಜನ ಇದರ ಸೋಂಕಿತರಾಗಿದ್ದಾರೆ. ಮತ್ತು ಹೆಪಟೈಟಿಸ್ C ತಗೊಳ್ಳೋದಾದರೆ ಸುಮಾರು 10 ಮಿಲಿಯನ್ ಅಂದರೆ ಸುಮಾರು 1 ಕೋಟಿಗಿಂತಲೂ ಹೆಚ್ಚು ಜನ ಇದರಿಂದ ಸೋಂಕಿತರಾಗಿದ್ದಾರೆ. ಸೊ ಇದರದ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗೋಣ. ನಂತರದಲ್ಲಿ ಇದರದ ಟ್ರೀಟ್ಮೆಂಟ್ ಅಥವಾ ಉಪಾಯಗಳು ಏನಿದೆ ಅಂತ ಇದರ ತಿಳ್ಕೊಳ್ಳೋಣ. ಅಲ್ಲ ಸರ್, ಅಂದರೆ ನೀವು ಈಗ ಹೇಳಿದ್ರಿ A, B, C, D, E ಅಂತ ಹೇಳ್ಬಿಟ್ಟು ನಾವು ಅದನ್ನು ಕ್ಲಾಸಿಫೈ ಮಾಡಿಬಿಟ್ಟು ರೋಗವನ್ನು ಗುರುತಿಸ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಕೂಡ ನೀವೇನಂತಂದರೆ ಹೆಪಟೈಟಿಸ್ B ಮತ್ತು ಇನ್ನೊಂದು C ಬಹಳ ಡೇಂಜರಸ್ ಅಂತ ಹೇಳ್ತೀರಿ ಸರ್. ಈಗ ಸಾಮಾನ್ಯವಾಗಿ ನಮ್ಮ ಜನರು ಕಾಮಾಲೆ ಅಂತ ಬಳಸ್ತಾರಲ್ಲ ಸರ್, ಕಾಮಾಲೆ ಅಂದ್ರೂ ಹೆಪಟೈಟಿಸ್ ಏನು ಸರ್? ಹೌದು. ಈಗ ನೋಡಿ, ಕಾಮಾಲೆ ಅನ್ನೋದು ಒಂದು ಕಣ್ಣು ಹಳದಿ ಆದಾಗ ನಮ್ಮ ಹಳ್ಳಿ ಜನರು ಕಾಮಾಲೆ ಆಗಿದೆ ಅಂತ ಹೇಳ್ತಾರೆ. ಇದು ಒಂದು ಹೆಪಟೈಟಿಸ್ನ ಲಕ್ಷಣವಾಗಿದೆ. ಈ ಯಕೃತ್ ಅಂತ ಲಿವರ್ ಅಂತ ಏನು ಕರಿತೀವಿ, ಅದಕ್ಕೆ ಉರಿಯೂತ ಅಥವಾ ಬಾವು ಬಂದಾಗ ಅದರ ಒಂದು ಲಕ್ಷಣ ತೋರ್ಪಡುತ್ತದೆ ಈ ರೀತಿಯಾಗಿ. ಕಣ್ಣು ಬಿಲಿರುಬಿನ್ ಅಂತಕ್ಕಂಥ ಅಂಶ 2ರಂತ ಮೇಲ್ಪಟ್ಟು ಹೋದಾಗ ಕಣ್ಣು ಹಳದಿಯಾಗಿ ಕಾಣಿಸ್ತದೆ. ಅಂತರ ಇನ್ನೂ ಹೆಚ್ಚಾದಾಗ ಕೈ ಹಳದಿ ಆಗೋದು, ಕಾಲು ಹಳದಿ ಆಗೋದು, ಈ ರೀತಿ ಲಕ್ಷಣ ಬರ್ತದೆ. ಇದನ್ನು ಕಾಮಾಲೆ ರೋಗ ಅಂತ ಕರೀತಾರೆ. ಈ ಕಾಮಾಲೆ ರೋಗಕ್ಕೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾಟಿ ವೈದ್ಯರು ಅದು ಇದು ಅಂತ ಕೊಡ್ತಾರೆ. ಬಟ್ ಹೆಪಟೈಟಿಸ್ A ಮತ್ತು E ಹೇಗಿದೆ ಅಂತಾರೆ, ಒಂದು ವಾರ ಏನು ಅಥವಾ ಸಾಮಾನ್ಯವಾಗಿ ಯಾವುದೇ ಟ್ಯಾಬ್ಲೆಟ್ ಅಥವಾ ಏನು ತಗೊಳ್ಳದೇ ಇದ್ರೂ ಕೂಡ ಒಂದು ವಾರದಲ್ಲಿ ಹೋಗುತ್ತದೆ. ಜನ ಏನು ಅನ್ಕೋತಾರೆ, ಅದು ಏನೋ ಮಾಡ್ಕೊಂಡು ಬಂದಿವಿ, ಈ ರೀತಿ ಮಾಡಿದ್ವಿ, ಅದರಿಂದ ಕಡಿಮೆ ಆಯ್ತು ಅಂತ ತಿಳ್ಕೊತಾರೆ. ಬಟ್ ಆ ರೀತಿ ಅಲ್ಲ. ಹೆಪಟೈಟಿಸ್ A ಮತ್ತು E ಏನಾಗಿದೆ, ಸಾಮಾನ್ಯವಾಗಿ 1 ರಿಂದ 2 ವಾರಕ್ಕೆ ತಾವಾಗೇ ಕಡಿಮೆ ಆಗ್ತಕ್ಕಂಥ ಒಂದು ಸಾಮಾನ್ಯ ಕಾಯಿಲೆಗಳಾಗಿವೆ. ಬಟ್ ಇದಕ್ಕಿಂತ ನಾವು ಹೆಪಟೈಟಿಸ್ B ಮತ್ತು C ಗಳಿಗೆ ಆ ರೀತಿ ಯಾವುದೇ ರೀತಿಯಾದಂಥ ಔಷಧಿಗಳು ಏನು ಅವೈಲೇಬಲ್ ಇದ್ದಾವೆ, ಅವುಗಳು ಕೆಲಸ ಮಾಡೋದು ಕಡಿಮೆ ತೀರಾ. ಭಾರತದ ಒಂದು ಪ್ರೋಗ್ರಾಮ್ ಇದೆ, ನ್ಯಾಷನಲ್ ಹೆಪಟೈಟಿಸ್ C ಅಥವಾ B ಇವುಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರೋಗ್ರಾಮ್ ಇದೆ ಹೆಪಟೈಟಿಸ್. ಅದರಿಂದ ನಾವು ಇದಕ್ಕೆ ಸ್ಕ್ರೀನಿಂಗ್ ಅಥವಾ ಡಯಾಗ್ನೋಸಿಸ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡುವಂಥ ಅತ್ಯುನ್ನತ ಸೌಲಭ್ಯಗಳನ್ನು ಭಾರತ ಸರ್ಕಾರ ಕೊಟ್ಟಿದೆ. ಸರ್, ಈಗ ಹೆಪಟೈಟಿಸ್ ಅಂತ ಹೇಳ್ತಾ ಇದ್ದೀವಲ್ಲ ಸರ್, ಮೇಜರಾಗಿ ಒಂದು ಡಿಸೀಸ್ ಬರೋದಕ್ಕೆ ಇದೇ ಕಾರಣ ಅಂತ ನಾವು ಹೇಳ್ಬೋದು ಸರ್. ಈಗ ಕೆಲವೊಂದು ಏನಪ್ಪ ಅಂದ್ರೆ ವೈರಸ್ಸಿಂದ ಬರುತ್ತೆ, ಇನ್ನು ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳಿಂದ ಬರುತ್ತೆ. ಎಲ್ಲೋ ಓದಿದ ನೆನಪು ಸರ್, ಬ್ಯಾಕ್ಟೀರಿಯಾದಿಂದ ಬಂದಂಥ ರೋಗಗಳಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಆದರೆ ವೈರಸ್ನಿಂದ ಬರುವಂಥ ರೋಗಗಳಿಗೆ ಕೇವಲ ಲಕ್ಷಣಗಳನ್ನು ನೋಡಿ ಟ್ರೀಟ್ಮೆಂಟ್ ಕೊಡಬೇಕು ಹೊರತು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಹೊರತು ಪರ್ಟಿಕ್ಯುಲರಾಗಿ ಇದೇ ಟ್ರೀಟ್ಮೆಂಟ್ಗಳು ಸಿಗೋದು ಭಾಳ ಕಮ್ಮಿ ಅಂತ ಓದಿದ್ದೆ ನಾನು. ಹಾಗೆ ಈಗ ಈ ಹೆಪಟೈಟಿಸ್ ಅನ್ನೋದು ಯಾವ
ಒಂದು ಆಧಾರದ ಮೇಲೆ ಬರೋದು ಸರ್ ಇದು? ಯಾವ ಒಂದು ಸಮಸ್ಯೆಯಿಂದ ಆಗೋದು ಸರ್ ಇದು? ಅಂದ್ರೆ ನೀವು ಕೇಳ್ತಾ ಇದ್ರೆ ಇದು ಯಾವ ರೀತಿಯಾಗಿ ಬರ್ತದೆ ಅಂತ. ಹೆಪಟೈಟಿಸ್ ಅಂತಕ್ಕಂಥದ್ದು ವೈರಸ್ ತಿಂತನೂ ಬರುತ್ತೆ ಅಥವಾ ಡ್ರಗ್ಸ್ ಇನ್ನುದಂತೂ ಮಾದಕ ಪದಾರ್ಥಗಳು, ಆಲ್ಕೋಹಾಲ್. ಸಾಮಾನ್ಯವಾಗಿ ಹಿಪಟೈಟಿಸ್ಗಿಂತಲೂ ಇನ್ನೂ ಡೇಂಜರ್ ಅಂದರೆ ಆಲ್ಕೋಹಾಲ್ ಕ್ರೋನಿಕ್ ಆಗಿ ಯಾರು ತಗೋತಾರೆ, ಭಾಳಷ್ಟು ತಗೋತಾರೆ, ಅವ್ರಿಗೆ ಹಿಪಟೈಟಿಸ್ ಆಗಿ ಮುಂದೆ ಸಿರೋಸಿಸ್ ಆಗಿ ಅವು ಸಾಯಲ್ಪಡ್ತಾರೆ. ಇನ್ನು ಹಿಪಟೈಟಿಸ್ ನಾವು ಪರ್ಟಿಕ್ಯುಲರ್ ಮಾತಾಡೋದಾದ್ರೆ ವೈರಲ್ ಹಿಪಟೈಟಿಸ್ ನಾವು ಈಗ ABCD ಅಂತ ವಿಂಗಡಣೆ ಮಾಡಿದ್ವಲ್ಲ, ಇದರಲ್ಲಿ ಇವೇನಿದೆ ಓರೋಫಿಕಲ್ ರೂಟ್ ಅಂತ ಕರಿತೀವಿ. ಅಂದರೆ ಕಂಟ್ಯಾಮಿನೇಟೆಡ್ ವಾಟರ್ ಅಥವಾ ಫುಡ್. ಯಾವ ವ್ಯಕ್ತಿಗೆ ಹಿಪಟೈಟಿಸ್ ಬಂದಿರ್ತದೆ ಆ ವ್ಯಕ್ತಿಯ ಮಲ ಮೂತ್ರಗಳು ಏನಿರುತ್ತಲ್ಲ, ಮಲದಿಂದ ಅದು ನೀರನ್ನು ಸೇರ್ಪಡೆ ಅಂಥ ನೀರನ್ನು ನಾವು ಸೇವಿಸಿದಾಗ A ಮತ್ತು E ಬರೋದು ಸರ್ವೇ ಸಾಮಾನ್ಯ. ಈ ಚರಂಡಿ ಮುಖಾಂತರವಾಗಿ ಅಥವಾ ವಾಟರ್ ಮಿಕ್ಸ್ ಆದಾಗ ಕಂಟ್ಯಾಮಿನೇಟೆಡ್ ವಾಟರ್ ಆ ರೀತಿಯಾಗಿ A ಮತ್ತು E ಬರುತ್ತವೆ. ಮತ್ತು ಇನ್ನು B ಮತ್ತು C ಅಥವಾ ತೊಗೊಂಡಾಗ D ಯಾವತ್ತು B ಜೊತೆಗೇನೆ ಬರುತ್ತದೆ, ಅದು ಇಂಡಿಪೆಂಡೆಂಟ್ ಆಗಿ ಬರೋದಲ್ಲ. B ಮತ್ತು Cಗಳು ಈ ಲೈಂಗಿಕ ಕ್ರಿಯೆಯಲ್ಲಿ ಈ B ಯೊಂದಿಗೆ ಅಥವಾ C ಬಂದಾಗ ಅವರು ಸಂಪರ್ಕಕ್ಕೆ ಒಳಗಾದಾಗ, ಅಥವಾ B ಮತ್ತು C ಆ ರೋಗಿಯರು ಅವರು ಸಿರಿಂಜ್ಗಳು ಅವರಿಂದ ಇವರು ಯೂಸ್ ಮಾಡಿದಾಗ, ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಟೆಸ್ಟ್ ಮಾಡದೇ ಇರತಕ್ಕಂಥ ಬ್ಲಡ್ಗಳು. ಇತ್ತೀಚೆಗೆ ಎಲ್ಲ ಬ್ಲಡ್ ಬ್ಯಾಂಕ್ಗಳು ತಮ್ಮ ಸರ್ವೇ ಸಾಮಾನ್ಯ ಸ್ಕ್ರೀನ್ ಮಾಡೇ ಇರ್ತಾರೆ, ಬಟ್ ಒಂದು ವೇಳೆ ಮಿಸ್ ಆದಂಥ ಸಂದರ್ಭದಲ್ಲಿ ಆ ಮುಖಾಂತರ ಬ್ಲಡ್ ಮುಖಾಂತರನೇ ಬರೋದಂತ ನಾವು ಹೇಳ್ಬೋದು B ಮತ್ತು Cಗಳು. ಸರ್ ಅಂದರೆ ಇದನ್ನು ನಾವು ಸಾಂಕ್ರಾಮಿಕ ರೋಗ ಅಂತ ಕನ್ಸಿಡರ್ ಮಾಡ್ಬೋದಾ ಸರ್ ಇದಕ್ಕೆ? ಹೌದು, ಇದು ಒಂದು ರೀತಿ ಸಾಂಕ್ರಾಮಿಕ. ಬಟ್ ನಾವು ಹೇಳಿದೀವಲ್ಲ ಈಗ ಸಾಂಕ್ರಾಮಿಕ ಯಾವ ರೀತಿಯಾಗಿ ಬರ್ತದೆ ಅಂದರೆ ನೀರಿನಿಂದ A ಮತ್ತು Eಗಳು, B ಮತ್ತು Cಗಳು ಬ್ಲಡ್ನಿಂದ. ಆ ರೀತಿಗೆ ಇವು ಕಂಟ್ಯಾಮಿನೇಟೆಡ್ ಡಿಸೀಸ್ ಅಂತ ನಾವು ಕರಿಬೋದು. ಓಕೆ ಸರ್, ಇನ್ನು ಕೆಲವೊಮ್ಮೆ ಏನಿರುತ್ತೆ ಅಂತಂದರೆ ಈ ರೋಗ ಬಂತು ಅಂದರೆ ಕೆಲವೊಬ್ಬರು ನೀವು ಹೇಳ್ದಂಗೆ ಬರೀ ಕಣ್ಣು ಹಳದಿ ಆದ ತಕ್ಷಣ ಹೆದರ್ಕೊಂಡವರು ಇದ್ದಾರೆ ಊರಲ್ಲಿ. ಹಳ್ಳಿಗಳಲ್ಲಂತರೂ ಅದಕ್ಕೆ ಚುಟುಕಿ ಹಾಕೋದು, ಇನ್ನು ಬೇರ್ ಹಾಕೋದು, ಅವರ ಅದನ್ನು ಬ್ಲೈಂಡ್ ಬಿಲೀಫ್ ಅಂತ ನಾವು ಅನ್ನೋಕ್ಕಾಗಲ್ಲ. ಮೊದಲಿಂದನೂ ಅವ್ರು ನಡ್ಕೊಂಡು ಬಂದಿದ್ದಾರೆ, ಅವರ ಆಚರಣೆಗಳಿಗೆ ನಾವು ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಹೆಪಟೈಟಿಸ್ B ಮತ್ತು C ಅಂತ ನೀವು ಹೇಳ್ತಾ ಇರಲಿಲ್ಲ ಸರ್, ಹೆಪಟೈಟಿಸ್ B ಒಂದು ಸರ್ತಿ ಬಂತು ಅಂದರೆ ರಿಕವರಿನೇ ಆಗಲ್ಲ ಅಂತ ಕೆಲವೊಬ್ರು ಹೇಳ್ತಾರಲ್ಲ, ಹೌದಾ ಸರ್? ಅದು ಪಾರ್ಷಿಯಲಿ ಕರೆಕ್ಟ್ ಅಂತ ಹೇಳ್ಬೋದು. ಇತ್ತೀಚೆಗೆ ಬರ್ತಕ್ಕಂಥ ಒಂದು ಅತ್ಯುನ್ನತ ವೈರಲ್ ಏನಿದೆ, ಇದು ವೈರಸ್ ಇದೊಂದು. ಈ ವೈರಸ್ಗೆ ಒಂದು ಡೈರೆಕ್ಟ್ಲಿ ಆ್ಯಕ್ಟಿಂಗ್ ವೈರಲ್ ಏಜೆಂಟ್ಸ್ ಅಂತ ಕಂಡುಹಿಡಿದಿದ್ದಾರೆ. ಅವುಗಳು ಅದಕ್ಕೆ ನೇರವಾಗಿ ಅಟ್ಯಾಕ್ ಮಾಡಿ ಅವುಗಳನ್ನ ಕಂಟ್ರೋಲಲ್ಲಿ ಇಡುತ್ತೆ. ಲಿವರ್ ನಾರ್ಮಲ್ ಆಗಿ ಒಂದು ವೈರಲ್ ಹಿಪಟೈಟಿಸ್ ಆದ ನಂತರ ಸಿರೋಸಿಸ್ ಅಂತ ನೆಕ್ಸ್ಟ್ ಫೇಸ್ ಇರುತ್ತದೆ. ಸಿರೋಸಿಸ್ ಆದಮೇಲೆ ಅದು ಲಿವರ್ ಬೆಳಿತಾನೆ ಹೋಗುತ್ತೆ ಜೆಡ್, ಅದರಿಂದ ಮುಂದೆ ಸಾವು ಕೂಡ ಸಂಭವಿಸ್ಬೋದು. ಅದನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಈ ವೈರಲ್ ಏನು ಬೆಳವಣಿಗೆ ಆಗುತ್ತಲ್ಲ ಅದನ್ನು ಹತೋಟಿಯಲ್ಲಿರೋಕ್ಕೆ 1ರಿಂದ 1000 ಆಗ್ಬೋದು, 1000ರಿಂದ 10,000 ವೈರಸ್ಗಳು ತಯಾರಾಗ್ಬೋದು. ಅದನ್ನು ಕಡಿಮೆ ಇಡೋದಕ್ಕೆ ಡ್ರಗ್ಸ್ಗಳಿವೆ. ಅವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಭಾರತವೇ ಹಿಂದಿ ಪ್ರೋಗ್ರಾಮ್ಗಳಲ್ಲಿ ಉಚಿತವಾಗಿ ಕೊಡ್ತಾ ಇದೆ. ಟೆಸ್ಟ್ ಮಾಡಿ ಅವರಿಗೆ ಯಾವ ರೀತಿ ವೈರಲ್ ಲೋಡ್ ಇದೆ ನೋಡಿಕೊಂಡು ಅದನ್ನು ಟೆಸ್ಟ್ ಮಾಡಿದ್ದ ಮುಂದಿನ ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನು ಪಡೆದುಕೊಂಡಿಂದ ಸಂಪೂರ್ಣವಾಗಿ ಆಲ್ಮೋಸ್ಟ್ Cಗಂತೂ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು. ಒಂದು ಸುಮಾರು ಒಂದು 3 ತಿಂಗಳು 12 ವಾರದ ಟ್ರೀಟ್ಮೆಂಟ್ ಇರುತ್ತೆ ಹೆಪಟೈಟಿಸ್ Cಗೆ. ಹೆಪಟೈಟಿಸ್ Bಗೆ ಸುಮಾರು 1 ವರ್ಷ 48 ವಾರದ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಆಲ್ಮೋಸ್ಟ್ ಕ್ಯೂರ್ ಅಂತ ಹೇಳ್ಬೋದು, ಆಗ್ಬೋದು. ಹೆದರುವ ಅವಶ್ಯಕತೆ ಇರೋದಿಲ್ಲ. ಸರ್, ಮೊನ್ನೆ ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಒಬ್ರದ್ದು ಒಂದು ಪ್ರಶ್ನೆ ಇತ್ತು ಸರ್. ಅವ್ರ ಮನೇಲಿ ಒಬ್ಬರಿಗೆ ಹೆಪಟೈಟಿಸ್ B ಬಂದಿದೆ ಅಂತ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಹೆಪಟೈಟಿಸ್ B ಬಂತು ಅಂತಂದರೆ ಮನುಷ್ಯ ಮದುವೆ ಆಗಬಾರ್ದು, ಅವನ ವೈಯಕ್ತಿಕ ಜೀವನನೇ ಏನಪ್ಪ ಅಂತ ನಾಶ ಮಾಡ್ಕೊಂಡಂಗೆ. ಸೊ ಅದಕ್ಕಾಗಿ ಏನಪ್ಪ ಅಂತಂದರೆ ಈ ಹೆಪಟೈಟಿಸ್ B ಬರೋದು, ಕೆಲವೊಮ್ಮೆ ಏನಪ್ಪ ಅಂದರೆ HIV ಬರೋದು ಎರಡೂ ಒಂದೇ ಥರ ಅನ್ನೋಂಥ ಫೀಲ್ ಬಂದುಬಿಡುತ್ತೆ ಮನುಷ್ಯನಿಗೆ ಅಂಥೇಳಿ. ಇದು ಸರಿ, ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಇದು? ಅವರ ಭಯ ಮತ್ತು ಅಜ್ಞಾನ ಅಂತ ಹೇಳ್ತೀವಿ ನಾವು. ಅವ್ರಿಗೆ ಸಂಪೂರ್ಣವಾದಂಥ ಒಂದು ಅರಿವು ಅವ್ರಿಗೆ ಬೇಕಾಗುತ್ತೆ. ಅವರು ಮದುವೆ ಆಗ್ಬೋದು, ಅವರು ಮಕ್ಕಳು ಮಾಡ್ಕೋಬೋದು, ಅವರು ಒಂದು ನಾರ್ಮಲ್ ಜೀವನ ನಡೆಸ್ಬೋದು. ಬಟ್ ಒಂದು ತಜ್ಞ ವೈದ್ಯರನ್ನ ಭೇಟಿಯಾಗಿ ಅವ್ರದ್ದು HBsAg ಅಂತ ಟೆಸ್ಟ್ ಕರಿತೀವಿ, ಹೆಪಟೈಟಿಸ್ B. ಇದು NTHCV ಅಂತ ಹೇಳಿ ಹೆಪಟೈಟಿಸ್ C ಕರಿತೀವಿ. ಟೆಸ್ಟ್ ಮಾಡ್ಕೊಂಡು ಅವರ ಒಂದು ಪಾರ್ಟ್ನರ್ ಸ್ಪೌಸ್ ಯಾರಿದ್ದಾರೆ ಅವ್ರದ್ದು ಟೆಸ್ಟ್ ಮಾಡಬೇಕಾಗುತ್ತದೆ. ಅವ್ರಿಗೆ ನೆಗೆಟಿವ್ ಬಂದಲ್ಲಿ ಹೆಪಟೈಟಿಸ್ Bಗೆ ವ್ಯಾಕ್ಸಿನ್ ಇದೆ, ಅವ್ರು ವ್ಯಾಕ್ಸಿನ್ ಹಾಕಿಸ್ಕೋಬೇಕಾಗುತ್ತೆ. ವ್ಯಾಕ್ಸಿನ್ ಹಾಕಿಸ್ಕೊಂಡು ಅವ್ರದ್ದು ಒಂದು ವರ್ಷದಲ್ಲಿ ಅಥವಾ ಒಂದು 3 ತಿಂಗಳಲ್ಲಿ ಅವ್ರಿಗೆ ಆಂಟಿಬಾಡೀಸ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತವೆ. ಅವರು ಅದರ ಪ್ರೊಟೆಕ್ಷನ್ ಅಂತ ಕರಿತೀವಿ. ಈಗಂತೂ ಹುಟ್ಟಿದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಿರ್ತೀವಿ. ಬಟ್ ನಾವು ಹೆಲ್ತ್ ಪ್ರೊಫೆಷನಲ್ಸು ಯಾರು ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾರೆ, ಯಾರು ಜಾಸ್ತಿ ಇಂಜೆಕ್ಷನ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ, ಅವರಿಗೆಲ್ಲ ಮೊದಲೇ ವ್ಯಾಕ್ಸಿನೇಷನ್ ಮಾಡೋದು ಉತ್ತಮ. ಮತ್ತು ಹೆಪಟೈಟಿಸ್ Bಗೆ ಒಳಗಾದಂಥ ಗಂಡ ಇದ್ದರೆ ಅಥವಾ ಹೆಂಡತಿಗೆ ವ್ಯಾಕ್ಸಿನೇಷನ್ ಮಾಡಿಸೋದು ಉತ್ತಮ. ಮತ್ತು ಅವರಿಗೆ ಹೆಪಟೈಟಿಸ್ B ಅತಿ ತೀವ್ರವಾದ ಮಟ್ಟದಲ್ಲಿ ಇದ್ದಲ್ಲಿ ಆತನಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನು ಗುಣಪಡಿಸಿಕೊಂಡು ಆತನ ನಾರ್ಮಲ್ ಜೀವನವನ್ನು ನಡೆಸ್ಕೋಬೋದು. ಓಕೆ, ಅಂದರೆ ಹೆಪಟೈಟಿಸ್ ಬಂದ ಮಾತ್ರಕ್ಕೆ ಸಾವು ಬರ್ತೈತಿ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರ ತಲೆಯಲ್ಲಿದೆ ಸರ್. ನನಗೆ ಹೆಪಟೈಟಿಸ್ B ಬಂದಿದೆ, ನನಗೆ ಸಾವೇ ಫಿಕ್ಸು ಅಂತ ಹೇಳ್ಬಿಟ್ಟು. ಒಬ್ಬ ಮನುಷ್ಯನಿಗೆ ಹೆಪಟೈಟಿಸ್ B ಬಂದರೆ ಅವನು ಎಷ್ಟು ವರ್ಷಗಳ ಕಾಲ ಆರಾಮಾಗಿ ಬದುಕ್ಬೋದು ಅಂತ ಸರ್? ನೋಡಿ, ಇದು ಮಾರಣಾಂತಿಕ ಕಾಯಿಲೆ ಹೌದು. ಆದರೆ
ಮೊದಲು ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡ್ಕೊಳ್ಳೋದು, ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಆತ ಸಂಪೂರ್ಣವಾಗಿ ಗುಣವಾಗ್ಬೋದು. ಇತ್ತೀಚಿನ ದಿನಗಳಲ್ಲಿ ಇದು ಮೊದಲು ಇತ್ತು, ನಾವು ಈಗ ಹೇಳಿದೆವು 1 ವರ್ಷಕ್ಕೆ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ ಸಾಯ್ತಾ ಇದ್ದಾರೆ, ಅಷ್ಟು ಮಾರಣಾಂತಿಕ ಕಾಯಿಲೆಯೂ ಹೌದು. ಮತ್ತು ಅದು ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದು ಮತ್ತು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ಆತ ನಾರ್ಮಲ್ ಮನುಷ್ಯ ಎಷ್ಟು ಬದುಕ್ತಾನೋ ಅಷ್ಟೇ ಬದುಕಬಹುದು ಅಂತ ನಾವು ಹೇಳ್ಬೋದು. ಓಹೋ, ಅಂದರೆ ಇದು ಒಂಥರ ನಿಮ್ಮ ಮಾತುಗಳು ಹೆಪಟೈಟಿಸ್ ಬಿ ಯಾರಿಗಿದೆ ಅವ್ರಿಗೆ ಒಂದು ಭರವಸೆ ಬೆಳ್ಳಿ ಕಿರಣ. ಹೌದು ಸರ್. ಯಾಕಂದರೆ ಭಾಳಷ್ಟು ಜನರ ತಲೆಯಲ್ಲಿತ್ತು ಸರ್ ಇದು, ಹೆಪಟೈಟಿಸ್ ಬಂದಿದೆ, ನನ್ನ ಬದುಕೆ ಮುಗೀತು, ನಾನು ಇನ್ನೊಬ್ಬರ ಬದುಕಿನೊಳಗೆ ಯಾಕೆ ಆಟ ಆಡಬೇಕು, ನಾನು ಯಾಕೆ ಮದುವೆ ಆಗಬೇಕು, ಹಿಂಗೆಲ್ಲ 108 ಪ್ರಶ್ನೆಗಳು ನಮಗೆ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಇವತ್ತಿನ ದಿನ ನೀವು ಹೇಳಿರೋ ಪ್ರಕಾರ ನೋಡಿದಾಗ ಹೆಪಟೈಟಿಸ್ ಬಿ ಮಾರಣಾಂತಿಕವಾದರೂ ಕೂಡ ಟ್ರೀಟ್ಮೆಂಟ್ ಇದೆ, ಭಯ ಪಡುವಂಥದ್ದೇನಿಲ್ಲ ಸರ್. ಈಗ ನಾವು ಅದನ್ನು ಹೆಪಟೈಟಿಸ್ ಬಿ ಬಂದಿದೆ ಅಂತ ಹೇಳ್ಬಿಟ್ಟು ಯಾವ ಲಕ್ಷಣಗಳ ಆಧಾರದ ಮೇಲೆ ಕಂಡುಹಿಡಿಬೋದು ಸರ್? ಈಗ ಲಕ್ಷಣಗಳನ್ನ ನೋಡೋಣ ನಾವು. ಹೆಪಟೈಟಿಸ್ ಎ, ಇ, ಬಿ, ಸಿ ಇವೇನು ವಿಧಗಳಿವೆ, ಇದರಲ್ಲಿ ಯಾವುದೇ ಕೂಡ ಬಂದಲ್ಲಿ ಅಕ್ಯೂಟ್ ಸ್ಟೇಜಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ಹಸಿವಾಗದೇ ಇರೋದು, ವಾಮಿಟಿಂಗ್ ಆಗೋದು, ಕಣ್ಣು ಹಳದಿ ಆಗೋದು, ಸುಸ್ತಾಗೋದು, ಈ ರೀತಿ ಸಾಮಾನ್ಯ ಲಕ್ಷಣಗಳು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇರ್ತವೆ. ಎ ಮತ್ತು ಇಗಳನ್ನು ನಾವು ಸಾಮಾನ್ಯವಾಗಿ ಮನೆಯಲ್ಲಿಯೇ ಸಾಮಾನ್ಯವಾಗಿ ಪತ್ತೆ ಮಾಡೋದ್ರ ಮೂಲಕ ಅಥವಾ ಲಿವರ್ಗೆ ಹಾನಿ ಆಗದಂಥ ಫುಡ್ಗಳನ್ನ ಸೇವಿಸೋ ಮೂಲಕ ಆರಾಮಾಗಿ ಕಡಿಮೆ ಮಾಡ್ಕೋಬೋದು, ಅವು ವಾಸಿಯಾಗಿ ಹೋಗ್ತವೆ. ಈ ಸಿ ಮತ್ತು ಬಿ ಏನಿದೆ ಇದರ ಲಕ್ಷಣಗಳು ಸೇಮ್ ಇರ್ತವೆ, ಬಟ್ ಇವು ಡಿಟೆಕ್ಟ್ ಆದಲ್ಲಿ ಇವುಗಳನ್ನು ನಾವು ಇದ್ರದ್ದು ವೈರಲ್ ಲೋಡ್ ಅಂತ ಮಾಡ್ತೀವಿ, ಇದ್ರದ್ದು HbSAg ಅಂತ ಟೆಸ್ಟ್ ಮಾಡ್ತೀವಿ, NT-HCV ಅಂತ ಟೆಸ್ಟ್ ಮಾಡ್ತೀವಿ. ಮಾಡಿದಲ್ಲಿ ಪಾಸಿಟಿವ್ ಬಂದಾಗ ಅದರ ವೈರಲ್ ಲೋಡ್ ಮಾಡ್ಕೊಂಡು ಮುಂದಿನ ಟ್ರೀಟ್ಮೆಂಟ್ ನಿರ್ಧಾರವನ್ನು ತೆಗೆದುಕೊಳ್ತವೆ. ಎ ಮತ್ತು ಇಗಳ ಟೆಸ್ಟ್ಗಳು ಅವೈಲೇಬಲ್ ಇವೆ, ಅವುಗಳನ್ನು ನಾವು LFT ಮುಖಾಂತರ ಬಿಲಿರುಬಿನ್ ಹೆಚ್ಚಾಗಿರೋದನ್ನು ಕಂಡುಹಿಡಿಬೋದು, ಅಥವಾ ಎಂಜೈಮ್ಸ್ಗಳು ಹೆಚ್ಚಾಗೋದನ್ನು ನಾವು ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗ್ಬಿಡುತ್ತದೆ. ಅವರು 1 ವಾರದ ನಂತರ ಸಾಮಾನ್ಯವಾಗಿ ರಿಕವರ್ ಆಗಿಬಿಡ್ತಾರೆ. ಬಿ ಮತ್ತು ಸಿಗಳು ಒಂದು ಸ್ಟೇಜ್, ಕ್ರೋನಿಕ್ ಸ್ಟೇಜಿಗೆ ಹೋಗ್ತಾರೆ. ಅವರು ಕ್ರೋನಿಕ್ ಸ್ಟೇಜ್ ಹೋದಾಗ ಅದನ್ನು ತಡೆಗಟ್ಟೋದು, ಸಿರೋಸಿಸ್ ಅನ್ನೋದು ಮೇನ್ ಸ್ಟೇಜ್ ಆಗುತ್ತೆ. ಸಿರೋಸಿಸ್ ಅಂದರೆ ಯಕೃತ ಗಟ್ಟಿಯಾಗುವಿಕೆ, ಯಕೃತ ಗಟ್ಟಿಯಾಗಿ ಉಬ್ಬಾಗಿ ಅದರ ಕೆಲಸವನ್ನು ಒಂದು ಸುಮಾರು 500ಕ್ಕಿಂತಲೂ ಹೆಚ್ಚು ಕೆಲಸವನ್ನು ಅದು ನಿರ್ವಹಿಸುತ್ತೆ ಡೈಲಿ. ಸೊ 500ಕ್ಕಿಂತಲೂ ಹೆಚ್ಚು ಅಂದರೆ ಒಂದು ಆಲ್ಮೋಸ್ಟ್ ಅದೊಂದು ರಾಸಾಯನಿಕ ಕಾರ್ಖಾನೆ ಹೌದು. ಅಂಥ ಕೆಲಸ ಮಾಡೋದು ಒಂದು ಸ್ಟಾಪ್ ಆಗಿಬಿಡ್ತದೆ. ಈಗ ಅಲ್ಬುಮಿನ್ ಅಂತ ಕರಿತೀವಿ, ಬಾಡಿಗೆ ಬೇಕಂತ ಪ್ರೋಟೀನ್ ತಯಾರು ಮಾಡಿದ್ರಾಗಿರ್ಬೋದು, ಮತ್ತು ಬ್ಲಡ್ ಗಟ್ಟಿಯಾಗಿಡೋದಕ್ಕೆ ಕೊಯಾಗ್ಯುಲೇಷನ್ ಫ್ಯಾಕ್ಟರ್ ಅಂತಿದೆ, ಮತ್ತು ಭಾಳಷ್ಟು ಮಿನರಲ್ಸ್ ಅವುಗಳನ್ನೆಲ್ಲ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂಥದ್ದು ನಿಂತಾಗ ಬಾಡಿ ವೀಕ್ನೆಸ್ ಆಗೋದು, ಕಾಲುಗಳಲ್ಲಿ ಬಾವು ಬರೋದು, ಹಾಗೆ ಸುಸ್ತಾಗೋದು, ಈ ರೀತಿ ವಿಭಿನ್ನ ಲಕ್ಷಣಗಳು ಬರ್ತವೆ. ಅವುಗಳನ್ನ ನಾವು ಮೊದಲೇ ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಲ್ಲಿ ಸಾಮಾನ್ಯವಾಗಿ ಗುಣವಾಗಿ ಆರಾಮಾಗ್ತಾರೆ. ಓಕೆ, ಅಂದರೆ ಸರ್ ಈಗ ಈ ಹೆಪಟೈಟಿಸ್ಗೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಕೆಲವೊಬ್ರು ಏನಪ್ಪ, ನಾವು ಆಗಲೇ ಹೇಳಿದ್ವಿ ಕಾಮಣಿ ಅಂತ ಬಳಸ್ತಾರೆ, ಕಾಮಾಲೆ ಅಂತ ಕರೀತಾರೆ ಅಂತ. ಅದರಲ್ಲಿ ಕೆಲವೊಬ್ರು ಹಳದಿ ಕಾಮಣಿ, ಬಿಳಿ ಕಾಮಣಿ ಅಂತ ಏನೇನೋ ಕೆಲವೊಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ಹೆದರಿಸ್ತಾರೆ ಸರ್ ಇದು. ಫಸ್ಟ್ ಆಫ್ ಆಲ್ ಆಗೋ ಸಮಸ್ಯೆ ಏನು ಅಂತಂದರೆ ಹಳ್ಳಿಯಲ್ಲಿ ಜನರು ಹೆದರಿಸ್ತಾರೆ, ಯಾಕಂದರೆ ಆಗಿನ ಕಾಲದಲ್ಲಿ ವ್ಯಾಕ್ಸಿನೇಷನ್ಸ್ ಇದ್ದಿದ್ದಿಲ್ಲ, ಇಂಜೆಕ್ಷನ್ಸ್ ಇದ್ದಿದ್ದಿಲ್ಲ, ಟ್ರೀಟ್ಮೆಂಟ್ ಇದ್ದಿದ್ದಿಲ್ಲ, ಹೆದರಿಸ್ತಾರೆ. ಸೊ ಈಗ ಆ ಹಳ್ಳಿ ಜನರಿಗೆ ಸರಳವಾಗಿ ನಾವು ಇದನ್ನು ಅರ್ಥೈಸ್ಬೇಕಂದ್ರೆ ಹೆಂಗೆ ಹೇಳ್ಬೋದು ಸರ್? ಹಳ್ಳಿ ಜನರಿಗೆ ನೋಡಿ, ಇದು ಕಾಮಣಿ ಅನ್ನೋದು ಏನಿದೆ ಅದನ್ನು ನಾವು ಫಸ್ಟ್ ಏನಂತ ಅರ್ಥ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂತ ಅನ್ನೋದು ಧೈರ್ಯ ಇರಬೇಕು. ನೀವು ಸತ್ತೇ ಹೋಗ್ತಾರೆ ಆ ರೀತಿಯಾಗಿ ಮಾತಾಡೋದ್ರಿಂದ ಅವರು ಮೊದಲೇ ಬಲಗೊಂದಿರ್ತಾರೆ, ಅದು ಇನ್ನಷ್ಟು ಅವರಿಗೆ ಮಾನಸಿಕವಾಗಿ ಪರಿಣಾಮ ಬೀರಿ ಇನ್ನುಳಿದಂಥ ಪರಿಣಾಮನೂ ಬೀರ್ಬೋದು. ಸೊ ಮೊದಲಿಗೆ ಇದಕ್ಕೆ ಗುಣವಾಗುತ್ತದಂತ ಖಾತ್ರಿ ಪಡಿಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಏನಿದೆ, ಇದಕ್ಕೆ ಉಪಚಾರ ಏನು ಮಾಡಬೇಕು, ಅದು ಬಿಟ್ಟು ಅದೇನೋ ತಿಂದೆ ಇದು ಮಾಡಿದೆ ಅಂತಂದರೆ ಲಿವರ್ಗೆ ಮೊದಲೇ ಅದಕ್ಕೆ ರೆಸ್ಟ್ ಕೊಟ್ಟರೆ ಏನೂ ಕೊಡದೇ ಇದ್ರೇ ಆರಾಮಾಗಿಬಿಡುತ್ತೆ ಹೆಪಟೈಟಿಸ್ ಎ ಮತ್ತು ಇ ಅಲ್ಲಿ. ಸೊ ಅಂಥ ಸ್ಟೇಜ್ನಲ್ಲಿ ನಾವು ಒಂದು ತಜ್ಞ ವೈದ್ಯರನ್ನ ಭೇಟಿ ಆದಾಗ ಅಥವಾ ಅವರಿಗೆ ಟೆಸ್ಟ್ ಮಾಡಿಸಿ LFT ನೋಡ್ಕೊಂಡು ಅದರ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟಾಗ ಆರಾಮಾಗ್ತಾರೆ. 100% ಇದು ಗುಣಪಡ್ತಕ್ಕಂಥ ಕಾಯಿಲೆ ಹೌದು. ಸೊ ಹೆದರೋ ಅವಶ್ಯಕತೆ 100ಕ್ಕೆ 100ರಷ್ಟು ಇರೋದಿಲ್ಲ. ಸರ್ ಇನ್ನೊಂದು ಹೆಪಟೈಟಿಸ್ ಬಿ ಅನ್ನೋಂಥದ್ದು ಏನಿದೆಯಲ್ಲ ಸರ್, ಇದು ಹೇಗೆ BP, ಶುಗರ್ ಕೆಲವೊಮ್ಮೆ ಏನಾಗಿಬಿಡುತ್ತಪ್ಪ ಅಂದರೆ ತಂದೆಯಿಂದ ಮಗನಿಗೆ ಬಂದಿದೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ನಾವು ಕಳೆದ ಬಾರಿ ಚರ್ಚೆ ಮಾಡುವಾಗಲೂ ಹೇಳಿದ್ವಿ, ಇಲ್ಲ ಆ ಥರ ಏನಿಲ್ಲ, ಕೆಲವೊಮ್ಮೆ ಬರುತ್ತೆ ಅಷ್ಟೇ ಸಾಮಾನ್ಯವಾಗಿ, ಆದರೆ ಅದು ವಂಶ ಪರಂಪರವಾಗಿ ಬರುವಂಥ ಜಡ್ಡಲ್ಲ ಅಂತ ನಾವು ಅಂದ್ಕೊಂಡ್ವಿ. ಸೊ ಹಾಗೆ ಈ ಹೆಪಟೈಟಿಸ್ ಬಿ ಅವ್ರ ಮನೆಯಿಂದ ಮೊದಲು ಪೂರ್ವಜರಿಂದ ಅವ್ರ ತಾತ ಮುತ್ತಾತನಿಂದ ಹಿಂಗೇನಾದರೂ ಬರೋಂಥ ಚಾನ್ಸಸ್ ಇರುತ್ತೆ ಸರ್? ಇದು ಇಲ್ಲ ಸರ್, ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ತಾಯಿಯಿಂದ ಮಗುಗೆ ಬರ್ಬೋದು. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಕೂಡ ವ್ಯಾಕ್ಸಿನೇಷನ್ ಇದೆ, ಇಮ್ಯುನೋಗ್ಲೋಬುಲಿನ್ಸ್ ಅಂತ ಇದೆ. ತಾಯಿಗೆ ಹೆಪಟೈಟಿಸ್ ಬಿ ಡಿಟೆಕ್ಟ್ ಆದಾಗ ಆ ಮಗುವಿಗೆ ಜನನವಾದ ನಂತರ ಇಮಿಡಿಯೇಟ್ಲಿ ಇಮ್ಯುನೋಗ್ಲೋಬುಲಿನ್ ಕೊಡೋದ್ರ ಮುಖಾಂತರ ಮತ್ತು ವ್ಯಾಕ್ಸಿನೇಷನ್ ಮಾಡೋದ್ರ ಮುಖಾಂತರವಾಗಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಪ್ರಿವೆಂಟ್ ಮಾಡ್ಬೋದು ಅಂತ ಭಾರತೀಯ ಸರ್ಕಾರದ ಆರೋಗ್ಯ ಇಲಾಖೆ ಹೇಳ್ತದೆ. ಮತ್ತು ನೀವಂದ್ರಲ್ಲ ತಂದೆಗೆ ಇತ್ತು ಮಗಗೆ ಬರುತ್ತೆ, ಆ ರೀತಿ ರೇರ್ ಅಂತ ಹೇಳ್ಬೋದು. ಅಥವಾ ಏನಾದರೂ ತಂದೆಗೆ ಏನಾದರೂ ಇದ್ದಲ್ಲಿ ಅಥವಾ ಮಗನಿಗೆ ಬರೋ ಚಾನ್ಸಸ್ ಹೇಗಿರುತ್ತೆ ಅಂತಂದ್ರೆ ಬ್ಲಡ್ ಮುಖಾಂತರ, ಬ್ಲಡ್ ಕಂಟ್ಯಾಮಿನೇಟ್ ಆದರೆ ರೇಸರ್ ಅಂತೇನು ಯೂಸ್ ಮಾಡ್ತಿರ್ತಾರೆ, ಅದ್ರ ಮುಖಾಂತರ ಏನಾದರೂ ಟಚ್ ಆದರೆ ಊಂಡ್ಗೆ ಏನಾದರೂ ಬ್ಲಡ್ ಮುಖಾಂತರ ಹೋದಾಗ ಆ ರೀತಿ ರೇರ್ ಪಾಸಿಬಿಲಿಟಿ ಅಂತ ಹೇಳ್ತೀವಿ. ಆ ರೀತಿ ಆನುವಂಶಿಕವಾಗಿ ಹರಡುವ ರೋಗ ಇದಲ್ಲ ಸರ್.
ಭಾಳ ಜನರ ತಲೆಯಲ್ಲಿ ಅದಿತ್ತು. ಯಾಕಂದರೆ ಅವರು ಅಜ್ಜನಿಗಿತ್ತು, ಅಜ್ಜನಿಂದ ಅಪ್ಪನಿಗೆ ಬಂತು, ಅಪ್ಪನಿಂದ ಈಗ ಮಗನಿಗೆ ಬಂದಿದೆ, ಮಗನಿಂದ ಮೊಮ್ಮಗನಿಗೆ ಬರುತ್ತೆ ಅನ್ನೋಂಥ ಭಾಳ ಜನರ ತಲೆಯಲ್ಲಿತ್ತು. ವೈದ್ಯರು ಹೇಳ್ತಾ ಇದ್ದಾರೆ ಇದು ಆ ರೀತಿ ಬರುವಂಥ ರೋಗ ಅಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮಲ್ಲಿ ತಪ್ಪು ಕಲ್ಪನೆಗಳೇ ನಮ್ಮನ್ನು ಕೊಲ್ಲುತ್ತೆ. ನಮಗೇನೋ ಆಗಿದೆ ಅನ್ನೋ ಫೀಲ್ಗಿಂತ ಹೆಚ್ಚಾಗಿ ಯಾರೋ ಬಂದು ಹೇಳುವಂಥ ವಿಷಯಗಳೇ ನಮ್ಮನ್ನೇನಪ್ಪ ಅಂದ್ರೆ ಭಾಳಷ್ಟು ಸಣ್ಣ ಮಾಡುತ್ತೆ. ನಮ್ಗೆ ಕಾನ್ಫಿಡೆನ್ಸ್ ತುಂಬಬೇಕಾದವ್ರೆ ನಮ್ಗೆ ಹೇಳ್ತಾರೆ ಅದು ಬಂದರೆ ಬದುಕಲ್ಲ ಅಂತ ಹೇಳ್ಬಿಟ್ಟು. ಈಗ ಸರ್ ಹೇಳ್ತಿದ್ದಾರೆ ಒಬ್ಬ ನಾರ್ಮಲ್ ವ್ಯಕ್ತಿ ಹೆಂಗೆ ಬದುಕ್ತಾನೆ ಆರಾಮಾಗಿ ಹಂಗೆ ಬದುಕುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಂತೇಳಿ. ಸೊ ಹಾಗೆ ಸರ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸರ್, ಈಗ ಈ ರೋಗ ಬಂತು ಅಂತಂದರೆ ಯಾವ ರೀತಿಯಾಗಿ ಪಥ್ಯಾಹಾರನ ಸ್ವೀಕಾರ ಮಾಡಬೇಕು? ಓಕೆ, ಸಾಮಾನ್ಯವಾಗಿ ಹೆಪಟೈಟಿಸ್ ಎ ಮತ್ತು ಇಗೆ ಅಕ್ಯೂಟ್ ಫೇಸಲ್ಲಿ ಬರ್ತವೆ, ಅಂದರೆ ಇಮಿಡಿಯೇಟಾಗಿ ಅಲ್ಪಾವಧಿ ಕಾಲದ ರೋಗ ಅಂತ ಕರಿತೀವಿ. ಇವುಗಳು ಬಂದಾಗ ಈಗೇನು ವಾಮಿಟಿಂಗ್ ಆಗಿರ್ತದೆ, ತೀವ್ರವಾದಂಥ ಆಯಾಸ, ಹಸಿವೆ ಇರಲ್ಲ, ಇದು ಅಕ್ಯೂಟ್ ಫೇಸ್ನಲ್ಲಿ ಸಾಮಾನ್ಯ. ಸೊ ಇಂಥದ್ರಲ್ಲಿ ನಾವು ಲಿವರ್ಗೆ ಲೋಡ್ ಆಗ್ತಕ್ಕಂಥ ಆಹಾರಗಳಂತ ಕರಿತೀವಿ. ಅವುಗಳು ಈಗ ಮೈದಾ ಆಗಿರ್ಬೋದು, ಎಣ್ಣೆ ಪದಾರ್ಥ ಆಗಿರ್ಬೋದು, ಆಯಿಲಿ ಪದಾರ್ಥ, ಚಿಕನ್ನು, ಮಟನ್, ಇವೆಲ್ಲ ಲೋಡ್ ಆಗ್ತದೆ, ಅದು ಡೈಜೆಸ್ಟ್ ಆಗಲ್ಲ. ಸೊ ಸಿಂಪಲ್ ಆದಂಥ ಮೃದುವಾದಂಥ ಆಹಾರ ಅಂತಂದರೆ ಈಗ ರೈಸ್ ಆಗಿರ್ಬೋದು, ಸುಕ್ರೋಸ್ ಅಥವಾ ಐರನ್ ಶುಗರ್ ಇರ್ತಕ್ಕಂಥ ಆಹಾರಗಳು. ಈಗ ನಾವು ಕಬ್ಬಿನ ಹಾಲು ಕುಡಿರಿ ಅಂತ ಹೇಳ್ತಾರೆ, ಬೆಲ್ಲದ ಸಜ್ಕ ತಿನ್ನಿರಿ ಅಂತ ಹೇಳ್ತಾರೆ. ಇವು ಸಾಮಾನ್ಯವಾಗಿ ಇವು ಅತ್ಯುತ್ತಮವಾದಂಥ ಆಹಾರಗಳು. ಈಗ ಸಜ್ಕ ಕೊಡೋದಾಗಿರ್ಬೋದು, ಕಬ್ಬಿನ ಹಾಲು ಕೊಡೋದಾಗಿರ್ಬೋದು, ಗ್ಲುಕೋಸ್ ವಾಟರ್ ಕುಡಿಯೋದಾಗಿರ್ಬೋದು, ನೀರಿನ ಅತಿ ಸೇವನೆ ಮಾಡೋದು ಅತ್ಯುತ್ತಮ ಆಗಿರ್ತದೆ. ಹಾಲು ಕೂಡ ತಗೊಳ್ಬೋದು. ಅನ್ನ, ಮನೆಯಲ್ಲಿ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಆಹಾರಗಳು ಮತ್ತು ಹೊರಗಡೆ ಯಾವುದೇ ರೀತಿಯಾದಂಥ ಆಹಾರಗಳು ತ್ಯಜಿಸಬೇಕಂತ ಇದು ಒಂದು ಉತ್ತಮವಾದಂಥ ಪಥ್ಯ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಸರ್ ಅದಂಗೆ ಈ ನಾವು ಹೈಟೆಕ್ ಬದುಕಿನಲ್ಲಿ ಬದುಕಾಗತ್ತಿದ್ದೀವಿ, ಒತ್ತಡದ ಬದುಕಿನಲ್ಲಿ ಬದುಕಾಗತ್ತಿದ್ದೀವಿ, ಜಂಕ್ ಫುಡ್ಗಳ ಮೇಲೆ ಜೀವನ ಮಾಡ್ತಾ ಇದ್ದೀವಿ. ಸೊ ಜಂಕ್ ಫುಡ್ಗಳು ನಾರ್ಮಲ್ ಇರುವಂಥ ವ್ಯಕ್ತಿಗೂ ಕೂಡ ಹಾರ್ಮ್ ಆಗುತ್ತೆ ಅವ್ರ ಬಾಡಿಗೆ ಅಂತ ಹೇಳ್ಬಿಟ್ಟು ಎಷ್ಟೋ ಸರ್ತಿ ನಾವು ಓದಿದ್ದೀವಿ, ವೈದ್ಯರು ಕೂಡ ಭಾಳಷ್ಟು ಸರ್ತಿ ಹೇಳಿದ್ದಾರೆ. ಹಾಗೆ ಈ ಹೆಪಟೈಟಿಸ್ ಅನ್ನುವಂಥದ್ದು ಬಂತು ಅಂದರೆ ಮನುಷ್ಯ ಸಾಧ್ಯ ಆದಷ್ಟು ಒಳ್ಳೆಯ ಸಾತ್ವಿಕ ಆಹಾರವನ್ನು ತಗೊಂಡು ಬದುಕೋದು ಭಾಳ ಉತ್ತಮ ಅನ್ನುವಂಥದ್ದು ಇದೆ ಸರ್. ಅಂದರೆ ಈಗ ಇನ್ನೊಂದು ಅಂತಂದರೆ ಈ ಹೆಪಟೈಟಿಸ್ ಬಂದಾಗ ನಾವು ಟ್ರೀಟ್ಮೆಂಟ್ಗೆ ಅಂತ ಪರ್ಟಿಕ್ಯುಲರ್ ಯಾರನ್ನು ಸಂಪರ್ಕಿಸೋದು ಬೆಟ್ರು ಅಂತ ಸರ್. ಈಗ ಯಾಕಂದರೆ ಶುಗರ್ ಅಂತ ಬಂದಾಗ ಏನಪ್ಪ ಅಂದರೆ ಪರ್ಟಿಕ್ಯುಲರ್ ಒಬ್ಬರು ತಜ್ಞರಿರ್ತಾರೆ, ಅವರನ್ನು ಸಂಪರ್ಕಿಸ್ತೀವಿ. ಸೊ ಈ ಸಂದರ್ಭದಲ್ಲಿ ನಾವು ಯಾರನ್ನು ಸಂಪರ್ಕಿಸೋದು ಉತ್ತಮ? ಇದರಲ್ಲಿ ಫಿಸಿಷಿಯನ್, ನಾವುಗಳು MD ಮೆಡಿಸಿನ್ ಅಂತ ಕರಿತೀವಿ, ಇವರು ಕೂಡ ನ್ಯಾಷನಲ್ ಪ್ರೋಗ್ರಾಮಲ್ಲಿ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ. ನ್ಯಾಷನಲ್ ವೈರಲ್ ಹೆಪಟೈಟಿಸ್ ಅಥವಾ ಹೆಪಟೈಟಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದು ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲು, ಡಿಸ್ಟ್ರಿಕ್ಟ್ ಲೆವೆಲ್, ಇನ್ನು PHC ಆ ಲೆವೆಲೆಲ್ಲ ಸ್ಕ್ರೀನಿಂಗು, ಡಯಾಗ್ನೋಸಿಸ್ಸು ಮತ್ತು ಟ್ರೀಟ್ಮೆಂಟ್ ಆ ಲೆವೆಲಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಮುಂದುವರಿದಂಥ ರೋಗಗಳಂತ ಕರಿತೀವಿ, ಸಿರೋಸಿಸ್ ಆಗಿದೆ, ಮುಂದುವರೆದಿದೆ, ಕಾಂಪ್ಲಿಕೇಟೆಡ್ ಆಗಿದೆ, ಅವರಿಗೆ ಹಿಪಟಲಾಜಿಸ್ಟ್ ಅಂತ ಕರಿತೀವಿ, ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್, ಅವರನ್ನು ಸಂಪರ್ಕಿಸೋದು ಒಳ್ಳೆಯದು. ಕಾಯಿಲೆ ಮೊದಲ ಹಂತದಲ್ಲಿ MD ಮೆಡಿಸಿನ್ ಅಥವಾ ಫಿಸಿಷಿಯನ್ಗಳು ಅವರನ್ನು ಟ್ರೀಟ್ ಮಾಡ್ಬೋದು. ಇಲ್ಲ, ಯಾಕಂದರೆ ನಾನು ಇದನ್ನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಸರ್, ಭಾಳಷ್ಟು ಜನರ ತಲೆಯಲ್ಲಿ ಏನಿರುತ್ತೆ ಅಂದರೆ ಪರ್ಟಿಕ್ಯುಲರ್ ಒಂದು ರೋಗಕ್ಕೆ ಒಬ್ಬರು ಡಾಕ್ಟ್ರು ಸ್ಪೆಷಲೈಸೇಷನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಹೀಗಾಗಿ ನಮಗೆ ಹೇಳ್ತಿರ್ತಾರೆ ಕೆಲವರು, ಸರ್ ನಮ್ಮಲ್ಲಿ ಆ ವೈದ್ಯರು ಇದ್ದಿದ್ದಿಲ್ಲ, ನಾವು ತೋರಿಸಲಿಲ್ಲ ಅಂತ ಹಿಂಗೆ ಹೇಳ್ಕೊಂಡಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ನೇರವಾಗಿ ಫಿಸಿಷಿಯನ್ ಹತ್ರ ನೀವು ಹೋಗಿದ್ದೆ ಆದರೆ ನಿಮಗಿರುವಂಥ ಸಮಸ್ಯೆನ ಅವರು ಫೈಂಡ್ ಔಟ್ ಮಾಡಿ ಆ ರೋಗದ ತೀವ್ರತೆ ಹೇಗಿದೆ, ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅಥವಾ ಫರ್ದರ್ ಮುಂದಿನ ಟ್ರೀಟ್ಮೆಂಟ್ಗೆ ಬೇರೆಯವ್ರ ಹತ್ರ ಹೋಗಬೇಕಾಗಿದ್ರು ಕೂಡ ಅವರೇ ರೆಫರ್ ಮಾಡ್ತಾರೆ. ಸೊ ನಮ್ಮ JSS ಆಸ್ಪತ್ರೆಯಲ್ಲೂ ಕೂಡ ಫಿಸಿಷಿಯನ್, ಈಗ ನಮ್ಮ ಜೊತೆಗಿರೋರು ಕೂಡ ಏನಪ್ಪ ಅಂತಂದರೆ ಅತ್ಯುತ್ತಮವಾಗಿರುವಂಥ ಜನರಲ್ ಫಿಸಿಷಿಯನ್ ಆಗಿದ್ದಾರೆ. ಸೊ ಅದ್ರ ಜೊತೆಲಿ ಮಧುಮೇಹ ತಜ್ಞರು ಕೂಡ ಹೌದು. ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೇರವಾಗಿ ನೀವು ವೈದ್ಯರನ್ನು ಭೇಟಿ ಆಗ್ಬೋದು. ಭಾಳ ಜನರ ತಲೆಯಲ್ಲಿದೆ ನಮ್ಮ JSS ಹಾಸ್ಪಿಟಲ್ ಅಂದ ತಕ್ಷಣ ಹೈಟೆಕ್ ಹಾಸ್ಪಿಟಲಲ್ಲಿ ಹೈಟೆಕ್ ಸೇವೆ ಜೊತೆಗೆ ದುಡ್ಡು ಕೂಡ ಹೈಟೆಕ್ ಇರ್ಬೋದು ಅಂತ. ಇಲ್ಲ, ಕೇವಲ ಏನಪ್ಪ ಅಂತಂದರೆ 10 ರೂಪಾಯಿ ಕನ್ಸಲ್ಟೆಂಟ್ ಫೀಸ್ನಲ್ಲಿ ನಾವು ರೋಗಿಗಳ ಪರೀಕ್ಷೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಸೊ ನೀವು ಕೂಡ ಸಮಸ್ಯೆ ಇದ್ದವರು ಬಂದು ಸರ್ನ ಮೀಟ್ ಆಗ್ಬೋದು, ಭೇಟಿಯಾಗಿ ನಿಮ್ಮ ಸಮಸ್ಯೆನ ಸರ್ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಸೊ ಈ ಮಾತನ್ನು ಮುಂದುವರಿಸ್ತಾ ಸರ್, ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹೆಪಟೈಟಿಸನ್ನು ಹೋಗಲಾಡಿಸೋದಕ್ಕೆ ಸಾಧ್ಯನಾ? ಹೌದು, ಈಗ ನಾ ಆಗಲೇ ಹೇಳಿದಾಗೆ ನ್ಯಾಷನಲ್ ಹೆಪಟೈಟಿಸ್ ಪ್ರೋಗ್ರಾಮ್ ಅಂತ ಏನಿದೆ ಅದು 2030 ವೇಳೆಗೆ ಹೆಪಟೈಟಿಸ್ ಸಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತ ಒಂದು ಗುರಿಯನ್ನು ಹೊಂದಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಂದು ಸೆಂಟರ್ಗಳಲ್ಲಿ PHC ಹಿಡ್ಕೊಂಡು CHC ಅಂತ ಕರಿತೀವಿ, ಅದರ ಮೇಲ್ಪಟ್ಟ ತಾಲೂಕು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಅಥವಾ ನಮ್ಮ ಇಂಥ ಹಾಸ್ಪಿಟಲ್ಗಳನ್ನು ಒಳಗೊಂಡು ಎಲ್ಲರೂ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂದರೆ ಹೆಪಟೈಟಿಸ್ B ಮತ್ತು C ಅನ್ನು ಹೆಲ್ತ್ ಕೇರ್ ವರ್ಕರು ಮತ್ತು ಸೆಕ್ಸುವಲ್ ರಿಸ್ಕ್ ವರ್ಕರ್ಸ್ ಇರ್ತಾರೆ, ಅವ್ರನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಡಯಾಗ್ನೋಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಮೂಲಕ ಅದನ್ನು ನಿರ್ಮೂಲನೆ ಮಾಡೋ ಹಂತದಲ್ಲಿ ಇದ್ದಾರೆ. ಸೊ ಈಗ ರ್ಯಾಂಪನ್ ಆಗಿ ಬೆಳೀತಾ ಇದೆ, ಅಂದರೆ ಜಾಸ್ತಿಯಾಗಿ ಬೆಳೀತಿರೋ ಈ ಕಾಯಿಲೆನ ತಡೆಗಟ್ಟಲು ಈ ಒಂದು ಸ್ಕ್ರೀನಿಂಗ್ ಆ್ಯಂಡ್ ಡಯಾಗ್ನೋಸಿಸ್ ಭಾಳ ಇಂಪಾರ್ಟೆಂಟ್ ಆಗುತ್ತದೆ. ಅದಕ್ಕೆ ನಿಮ್ಗೆ ರಿಸ್ಕ್ ಇಂಡಿವಿಜುವಲ್ ಆಗಿದ್ದರೆ, ಅಂದರೆ ಹೆಲ್ತ್ ಕೇರ್ ವರ್ಕ್ ಮಾಡ್ತಾ ಇದ್ದರೆ, ಅಂದರೆ ಸೆಕ್ಸುವಲ್ ವರ್ಕರ್ ಆಗಿದ್ದರೆ, ಮತ್ತು ಏನಾದರೂ ನಿಮಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದರೆ ಇದನ್ನು ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ಕೊಂಡು ಅದು ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋದು ಅತಿ ಉತ್ತಮ. ಹಾಗೆ ಮಾಡ್ಕೊಳ್ಳೋದು ಮೂಲಕ ನಿಮ್ಮದು ಒಂದು ಡಯಾಗ್ನೋಸಿಸ್ ಅಂತ ಕರಿತೀವಿ, ಅದು ಇದೇ ಇಲ್ಲ ಖಾತ್ರಿಪಡಿಸ್ಕೊಂಡು ಮುಂದೆ ಅದರ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ಮೂಲಕ ಅದನ್ನು ನಿರ್ಮೂಲನೆ ಮಾಡ್ಬೋದು ಅಂತ ನಾನು ಹೇಳ್ಬೋದು.
ಸರ್ ಇದು ಇದೆಯೋ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತೀವಿ. ಸರ್ ಇನ್ನೊಂದು ಪ್ರಶ್ನೆ, ಈಗ ಆಲ್ರೆಡಿ ಹೆಪಟೈಟಿಸ್ ಬಿ ರೋಗಕ್ಕೆ ತುತ್ತಾದವರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಿ ಸರ್ ಅವ್ರ ಲೈಫ್ಗೆ? ಯಾಕಂದರೆ ಅವರು ಆಲ್ರೆಡಿ ಏನಾಗಿದೆ ಅಂತಂದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ. ಭಾಳಷ್ಟು ಜನರ ತಲೆಯಲ್ಲಿ ಏನು ಬಂದುಬಿಟ್ಟಿದೆ ಅಂತಂದರೆ ಮುಗೀತು ನನ್ನ ಲೈಫು ಏನೂ ಇಲ್ಲ ಅನ್ನೋ ಲೆಕ್ಕದಲ್ಲಿ ಕೆಲವೊಬ್ಬರು ವಿಚಾರ ಮಾಡಿದ್ರೆ, ಇನ್ನು ಕೆಲವರು ಏನಪ್ಪ ಅಂದರೆ ಅದರಿಂದ ಕಿಡ್ನಿ ಫೇಲ್ ಆಗುತ್ತೆ, ಕಿಡ್ನಿ ಸಮಸ್ಯೆ ಬರುತ್ತೆ, ಆಮೇಲೆ ಏನಪ್ಪ ಅಂದರೆ ಬದುಕೇ ಎಕ್ಕುಟ್ಟೋಯ್ತು ಅನ್ನೋ ಲೆಕ್ಕದಲ್ಲಿ ವಿಚಾರ ಮಾಡೋರು ಭಾಳ ಜನ ಆಗಿದ್ದಾರೆ ಸರ್. ಅವರಿಗೆಲ್ಲ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಒಬ್ಬ ವೈದ್ಯರಾಗಿ ನೀವು ಅವ್ರಿಗೆ ಕರೆಕ್ಟ್ ಸಲಹೆ ಕೊಡಬೇಕು ಸರ್ ಈ ವಿಷಯದಲ್ಲಿ. ಹೌದು, ಆಗಲೇ ನಾವು ಹೇಳಿದಾಗೆ ಹಿಪಟೈಟಿಸ್ ಬಿ ಅಥವಾ ಸಿಗೆ ತುತ್ತಾದವರು ಕ್ರೋನಿಕ್ ಡಿಸೀಸಿಂದ ಬಳಲ್ತಾ ಇರ್ತಾರೆ. ಸೊ ಅವ್ರಿಗೆ ಸ್ಟೇಜ್ ಆಫ್ ದ ಡಿಸೀಸನ್ನು ತಿಳ್ಕೊಂಡು ಅವ್ರಿಗೆ ಈಗ ಸರಿಯಾದ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ದೇನೆ. ಅವ್ರಿಗೆ ಒಂದು ಸುಮಾರು 1 ವರ್ಷದ ಕಾಲ ಹಿಪಟೈಟಿಸ್ ಬಿ ಟ್ರೀಟ್ಮೆಂಟ್ ಆಗಿರ್ಬೋದು, ಒಂದು 3 ತಿಂಗಳ ಕಾಲದ ಹಿಪಟೈಟಿಸ್ ಸಿ ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ಅದನ್ನು ನಾವು ಇತ್ತೀಚೆಗೆ ಅತ್ಯಾಧುನಿಕವಾದಂಥ ಮೆಷಿನ್ಗಳು ಇವೆ, ಅದರದ್ದು ಎಷ್ಟು ಲೋಡ್ ಇದೆ, ಎಷ್ಟು ವೈರಸ್ ಇದೆ, ಎಷ್ಟು ನಂಬರಲ್ಲಿವೆ ಅಂತ ಕಂಡುಹಿಡಿತವೆ. ಸೊ ಅದನ್ನು ತಿಳ್ಕೊಂಡು ಅವ್ರು ಸ್ಟೇಜಿಂಗ್ ಮಾಡ್ಕೊಂಡು ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳೋದೇ ಆದಲ್ಲಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು. ಧೈರ್ಯವಾಗಿರೋದೇ ಇದರ ಒಂದು 50% ಮುಖ್ಯ. ಇನ್ನು 50% ಅಂತೇಳಿ ನಾವು ಸಾಮಾನ್ಯವಾಗಿ ಜನರಿಗೆ ಹೇಳ್ತಾ ಇರ್ತೀವಿ. ಅದರ ರೀತಿ ಅತ್ಯುತ್ತಮವಾದಂಥ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಅವ್ರ ಮೇಲೆ ಬಿಟ್ಟಿರೋದು. ಸೊ ಅದನ್ನು ಪಡಿಸ್ಕೊಂಡೇ ಅದಲ್ಲಿ ಅವ್ರನ್ನು ನಿರ್ಮೂಲನೆ ಮಾಡ್ಕೋಬೋದು ಅಂತ ಹೇಳ್ಬೋದು. ನಿಜಕ್ಕೂ ಈ ಒಂದು ಮಾತು ಬಹಳ ಖುಷಿ ಕೊಡ್ತು. ಯಾಕಂತಂದರೆ ಮೊದಲನೇದಾಗಿ ಧೈರ್ಯವಾಗಿರಬೇಕು. ಯಾವ ರೋಗ ಬಂದ್ರೂ ಕೂಡ ನನಗೇನು ಮಾಡಲ್ಲ ಅನ್ನೋ ಮಟ್ಟದಲ್ಲಿ ನಾವು ಧೈರ್ಯವಾಗಿರಬೇಕು. ಹಾಗಂತ ಬಂಡ ಧೈರ್ಯ ಮಾಡೋದಲ್ಲ, ಧೈರ್ಯವಾಗಿದ್ದು ನಾನು ಅದನ್ನು ಎದುರಿಸ್ತೀನಿ ಅಂತ. ಯಾಕಂದರೆ ರೋಗಗಳು ಯಾವುದೇ ಇದ್ರೂ ಕೂಡ ಮನುಷ್ಯನಿಗೆ ಬರುತ್ತೆ ಹೊರತು ಮರಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಬಂದ ತಕ್ಷಣ ನಾನು ಮುಗೀತು ಅನ್ನೋದಕ್ಕಿಂತ ಬರಲಿ ನೋಡೋಣ ಅದನ್ನು ಎದುರಿಸ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟು. ಸರ್ ಹೇಳಿರೋಂಗೆ 50% ನಿಮ್ಮ ಧೈರ್ಯ, ಇನ್ನು 50% ವೈದ್ಯರು ಕೊಡುವಂಥ ಟ್ರೀಟ್ಮೆಂಟು. ಅದರಲ್ಲಿ ಕೂಡ ಈಗ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರೆದಿದೆ. ಈ ಮುಂದುವರೆದಂಥ ಟೆಕ್ನಾಲಜಿಲಿ ಎಂತೆಂಥ ರೋಗಗಳಿಗೂ ಕೂಡ ಟ್ರೀಟ್ಮೆಂಟ್ ಇದೆ. ಯಾಕಂದರೆ ಎಲ್ಲೋ ಒಂದು ಕಡೆ ಅಂದ್ಕೊಂಡ್ಬಿಟ್ಟಿದ್ವಿ ಕೊರೋನಾ ವೈರಸ್ ಅಟ್ಯಾಕ್ ಆದ ತಕ್ಷಣ ಇಡೀ ಜಗತ್ತಿನ ಕಥೆನೇ ಮುಗಿದೋಯ್ತು ಅನ್ನೋ ಲೆಕ್ಕದಲ್ಲಿದ್ದಾಗ ನಮ್ಮನ್ನೆಲ್ಲ ಕಾಪಾಡಿದ್ದು ಕೂಡ ಅದೇ ವೈದ್ಯಕೀಯ ಶಾಸ್ತ್ರ, ಅದೇ ವಿಜ್ಞಾನನ ಕಾಪಾಡಿದೆ. ಸೊ ಇಂಥ ಸಂದರ್ಭದಲ್ಲಿ ಅತ್ಯಾಧುನಿಕ ಟ್ರೀಟ್ಮೆಂಟನ್ನು ಪಡೆದುಕೊಂಡು ಸಂಪೂರ್ಣವಾಗಿ ರೋಗವನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ. ಅದು ಹೆಪಟೈಟಿಸ್ ಬಿ ಮತ್ತು ಸಿ ಸಂಪೂರ್ಣವಾಗಿ ಗುಣಪಡಿಸಬಹುದು ಅಂತ ಹೇಳ್ಬಿಟ್ಟು ಖಚಿತವಾಗಿ ವೈದ್ಯರು ಹೇಳ್ತಾ ಇದ್ದಾರೆ. ಅಂತಂದರೆ ಇದರ ಅರ್ಥ ನಿಮಗೆ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ 100% ಅದರಿಂದ ನೀವು ಕ್ಯೂರ್ ಆಗ್ತೀರಾ. ನಿಮಗೆ ಆ ರೋಗ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿತ್ತು ಅಂತಂದರೆ, ಅಥವಾ ಆ ಸಿಂಪ್ಟಮ್ಸ್ ನಿಮಗೆ ಬಂದಿತ್ತು ಅಂತಂದರೆ, ವಿಚಾರ ಮಾಡದೆ ನೇರವಾಗಿ JSS ಹಾಸ್ಪಿಟ್ಲಿಗೆ ಬಂದು ನಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವ್ರು ಹೇಳಿರುವಂಥ ಕೆಲವೊಂದಿಷ್ಟು ಕಾರ್ಯಗಳನ್ನು ನೀವು ನಿರ್ವಹಿಸಿದ್ದೆ ಆದರೆ ಇರುವಂಥ ಸಮಸ್ಯೆನ ಬಗೆಹರಿಸ್ಬೋದು. ಯಾವುದೇ ಇರಲಿ, ಕಡಿಮೆ ಇದ್ದಂಥ ಹೇಳ್ತಿರ್ತಾರೆ ಹಳ್ಳಿಲಿ, ಉಗಿರಿನಲ್ಲಿ ಹೋಗುವಂಥದ್ದಕ್ಕೆ ಕೊಡಲಿ ಎತ್ತೋದು ಯಾಕೆ ಅಂತ ಹೇಳ್ಬಿಟ್ಟು, ಅತಿ ಕಡಿಮೆ ಇದ್ದಂಥ ಟೈಮ್ ಒಳಗೆ ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ದೆ ಆದರೆ ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಮಧ್ಯದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಸರ್ ಹತ್ರ ಈ ಹೆಪಟೈಟಿಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಕೊನೆಯದಾಗಿ ಸರ್ಗೆ ನನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈ ವಿಶ್ವ ಹೆಪಟೈಟಿಸ್ ಡೇ ಆಚರಣೆ ಮಾಡ್ತಾ ಇದ್ದೀವಲ್ಲ ಸರ್, ಈ ಒಂದು ದಿನದಲ್ಲಿ ಎಂಟೈರ್ ನಮ್ಮ ಸಮಾಜಕ್ಕೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ವರ್ಲ್ಡ್ ಹೆಪಟೈಟಿಸ್ ಡೇ, WHO ಈ ವರ್ಷ ಸ್ಲೋಗನ್ ಏನಿದೆ ಅಂದರೆ, ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಬಿಡ್ತಾರೆ. ಈ ವರ್ಷದಲ್ಲಿ 1 ಲಿವರ್ 1 ಲೈಫ್ ಅಂತ ಬಿಟ್ಟಿದ್ದಾರೆ. ಅಂದರೆ ಒಂದೇ ಯಕೃತ ಒಂದೇ ಜೀವನ. ಸೊ ಅದನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದರದ್ದು ಒಂದು ಅದ್ಭುತವಾದಂಥ ಒಂದು ಅಂಗ. ದೇಹದಲ್ಲಿ ಸ್ಕಿನ್ ಅನ್ನೋದನ್ನು ಬಿಟ್ಟರೆ ದೊಡ್ಡ ಅಂಗ ಅಂದರೆ ಲಿವರು. ಸೊ ಲಿವರ್ ಅತ್ಯುತ್ತಮವಾದಂಥ ಅಂಗ ಇರೋದರಿಂದ ಅದನ್ನು ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಬರ್ತಕ್ಕಂಥ ಹೆಪಟೈಟಿಸ್ ಅನ್ನೋ ಕಾಯಿಲೆನ ನಾವು ಅದು ಮೊದಲೇ ಪತ್ತೆ ಹಚ್ಚೋದ್ರಿಂದ ಗುಣಪಡಿಸ್ಬೇಕಾಗಿದೆ, ಆಗಲೇ ಗೊತ್ತಾಗಿದೆ ನಮಗೆ. ಸೊ ಅದನ್ನು ಯಾರು ರಿಸ್ಕ್ ಇಂಡಿವಿಜುವಲ್ ಇರ್ತಾರೆ, ಹೆಪಟೈಟಿಸ್ ಬಿ ಮತ್ತು ಸಿ ಟೆಸ್ಟ್ ಮಾಡೋ ಮುಖಾಂತರ, ಸ್ಕ್ರೀನಿಂಗ್ ಮಾಡೋ ಮುಖಾಂತರ ಅದನ್ನು ಗುರ್ತು ಹಚ್ಚೋದು, ಮತ್ತು ಪಾಸಿಟಿವ್ ಬಂದಲ್ಲಿ ವಿಚಲಿತರಾಗದೆ ಧೈರ್ಯ ಕಳ್ಕೊಳ್ಳೋದು, ಅದನ್ನು ಟ್ರೀಟ್ಮೆಂಟಿಗೆ ಒಳಪಡಿಸ್ಕೊಳ್ಳೋದ್ರಿಂದ ಗುಣಮುಖರಾಗ್ಬೋದು ಅಂತ ನಾನು ಹೇಳ್ತೀನಿ. ತಿಳ್ಕೊಂಡ್ರಲ್ಲ ವೀಕ್ಷಕರೇ, ಮಾನವನ ದೇಹದಲ್ಲಿ ಸ್ಕಿನ್ ಒಂದು ಬಿಟ್ಟರೆ ಅತಿ ದೊಡ್ಡದಾಗಿರುವಂಥ ಅಂಗ ಅಂತಂದರೆ ಅದು ಲಿವರ್. ಲಿವರ್ ಫಂಕ್ಷನ್ ಕಡಿಮೆ ಆಯಿತು ಅಂತಂದರೆ ನಮ್ಮ ದೇಹದಲ್ಲಿ ಒಂದಲ್ಲ ಸಾವಿರಾರು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಸೊ ಹೀಗಿರಬೇಕಾದ್ರೆ ನಮ್ಮ ಲಿವರನ್ನು ನಾವು ಹೇಗೆ ಕಿಡ್ನಿನ ಕಾಪಾಡ್ಕೋಬೇಕಂತ ಹೇಳ್ತೀವಿ, ಲಿವರ್ನ ಕಾಪಾಡ್ಕೋಬೇಕಂತ ಹೇಳ್ತೀವಿ, ಹೃದಯನ ಕಾಪಾಡ್ಕೋಬೇಕಂತೀವಿ. ಯಾಕಂದರೆ ನಮಗೆ ನಿಜವಾಗ್ಲೂ ದೇವರು ಕೊಟ್ಟಿರುವಂಥ ದೊಡ್ಡ ಆಸ್ತಿ ಅಂತಂದರೆ ಅದು ನಮ್ಮ ಶರೀರ. ಇದನ್ನು ಇಟ್ಕೊಂಡು ಬಸವಣ್ಣವ್ರು ಹೇಳಿದ್ದಲ್ವ, ಉಳ್ಳವರು ಶಿವಾಲಯ ಮಾಡುವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಅಂತ. ಇಡೀ ದೇಹವನ್ನೇ ದೇಗುಲಕ್ಕೆ ಬಸವಣ್ಣವ್ರು ಹೋಲಿಕೆ ಮಾಡಿರಬೇಕಾದ್ರೆ, ಈ ಶರೀರವನ್ನು ನಾವು ಎಷ್ಟು ಶುಚಿಯಾಗಿ ಇಟ್ಕೊತೀವಿ, ಆ ಶರೀರಕ್ಕಾಗಿ ನಾವು ಬೇಕಾಗಿರುವಂಥ ಪೋಷಣೆಯನ್ನು ಎಷ್ಟು ಕೊಡ್ತೀವಿ, ಅದ್ರ ಜೊತೆಯಲ್ಲಿ ನಮ್ಮ ಅಂಗಾಂಗಗಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊತೀವಿ, ಅದು ನಮ್ಮ ಬದುಕನ್ನು ಉಳಿಸುತ್ತೆ. ಹೀಗಾಗಿ ಈ ಲಿವರ್ ಫಂಕ್ಷನ್ ಚೆನ್ನಾಗಿರಬೇಕು ಅಂತಂದರೆ ಸರ್ ಹೇಳ್ದಂಗೆ ಈ ಕುಡಿತದ ಚಟ, ಸಿಗರೇಟು, ಅದು ಇದು 108 ಸಮಸ್ಯೆಗಳೇನಿದೆಯಲ್ಲ, ಅದರಿಂದ ಆಗುವಂಥದ್ದನ್ನು ಮೊದಲೇ ಏನಪ್ಪ ಅಂತಂದರೆ ಕಂಟ್ರೋಲ್ ಮಾಡಿ ಸಾಧ್ಯ ಆದಷ್ಟು ನಮ್ಮ ಬದುಕನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇ ಎಫರ್ಟ್ ಹಾಕಬೇಕು, ಫೈಟ್ ಮಾಡಬೇಕು ಹೊರತು ರೋಗ ಬಂದ ನಂತರ ರೋಗದ ವಿರುದ್ಧ ಹೋರಾಡ್ತೀನಿ ಅನ್ನೋದು ಎಲ್ಲೋ ಒಂದು ಕಡೆ ನಾವು ಮಾಡುವಂಥ ಎಡವಟ್ಟಾಗುತ್ತೆ. ಸೊ ಇವತ್ತಿನ ದಿನ ನಾವು
ಇಲ್ಲಿ ಚರ್ಚೆ ಮಾಡ್ತಾ ಬಹಳಷ್ಟು ವಿಷಯಗಳನ್ನು ಸರ್ ಜೊತೆ ನಾವು ತಿಳ್ಕೊಂಡ್ವಿ. ಸರ್ ಹೇಳಿದ್ರು, ಯಾಕಂದರೆ ತಜ್ಞ ವೈದ್ಯರ ಮಾತುಗಳಲ್ಲಿ ಬರೀ ಮಾತುಗಳಾಗಿರಲ್ಲ, ಅದರ ಹಿಂದೆ ಒಂದು ಸಂಶೋಧನಾತ್ಮಕ ದೃಷ್ಟಿಕೋನ ಇರುತ್ತೆ ಮತ್ತು ಪ್ರತಿಯೊಂದಕ್ಕೂ ಕೂಡ ಏನಪ್ಪ ಅಂದರೆ ಅವರಲ್ಲಿ ಪ್ರೂಫ್ ಇರುತ್ತೆ. ವಿದೌಟ್ ಪ್ರೂಫ್ ಮಾತಾಡೋದಕ್ಕೆ ಅವರಿಗೆ ಅವಕಾಶ ಇಲ್ಲ. ಸೊ ಪ್ರತಿಯೊಂದು ಅವ್ರು ಮಾತನಾಡುವಂಥ ವಿಷಯದಲ್ಲಿಯೂ ಕೂಡ ಹೆಂಗಿದೆ, ಬರುವಂಥ ರೋಗವನ್ನು ಯಾವ ರೀತಿ ತಡಿಬೋದು ಅನ್ನೋದಕ್ಕೆ ಪ್ರೂಫ್ ಇದೆ. ಅದರ ಜೊತೆಯಲ್ಲಿ ಬಂದಂಥ ರೋಗವನ್ನು ಸಂಪೂರ್ಣ ವಾಸಿಪಡಿಸಿದಂಥ ಎಷ್ಟೋ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ವೈದ್ಯರನ್ನು ಸಂಪರ್ಕಿಸಿ. ಸ್ಕ್ರೀನ್ ಕೆಳಗಡೆ ಕೊಡ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಅಪಾಯಿಂಟ್ಮೆಂಟನ್ನು ಕೂಡ ನೀವು ಬುಕ್ ಮಾಡ್ಕೋಬಹುದು. ಸರ್, ಇವತ್ತಿನ ದಿನ ಬಹಳಷ್ಟು ವಿಷಯಗಳು ನಿಮ್ಮ ಜೊತೆ ನಾವು ಚರ್ಚೆ ಮಾಡಿದ್ವಿ. ಇದಕ್ಕಿಂತ ಮೊದಲು ಚರ್ಚೆ ಮಾಡಿದಂಥ ಟೈಮಲ್ಲಿ ನಮಗೆ ಸಕ್ಕರೆ ಕಾಯಿಲೆ ಬಗ್ಗೆ ಭಾಳಷ್ಟು ತಿಳಿಸ್ಕೊಟ್ರಿ. ಮಧುಮೇಹ ಅಂತ ಅದು ದೊಡ್ಡ ಒಂದು ಸಮಸ್ಯೆಯಾಗಿ ಗುರುತಿಸ್ಕೊಂಡಿದ್ದನ್ನು ನಾವು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ಅದು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಭಾಳ ಸಿಂಪಲ್ಲಾಗಿ ಹೇಳ್ಕೊಟ್ರಿ. ಇವತ್ತಿಗೂ ಕೂಡ ಈಗ ಹೆಪಟೈಟಿಸ್ ಬಿ, ಸಿ, ಡಿ, ಈ ರೋಗಗಳ ಬಗ್ಗೆ ನಮಗೆ ಗೊತ್ತಿರೋದು ಒಂದೇ ಗೊತ್ತಿತ್ತು, ಕಾಮಾಲೆ ಅಂತಂದ್ರೆ ಕಣ್ಣಿಗೆ ಹಳದಿ ಕಣ್ಣಾಗುತ್ತೆ, ಅದಕ್ಕೆ ಹೇಳ್ತಿರ್ತೀವಿ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ವಿ. ಆದರೆ ಅದರ ಹಿಂದೆ ಇಷ್ಟೆಲ್ಲ ಕಥೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಅರ್ಥ ಆಗಿತ್ತು. ಸರ್, ಇದೇ ರೀತಿ ನಮ್ಮ ವೀಕ್ಷಕರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋದಕ್ಕೆ ತಮ್ಮ ಸಹಕಾರ ಪ್ರತಿ ಬಾರಿಯೂ ನಮಗಿರಲಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡಿದ್ದು ಸರ್. ನಮಸ್ಕಾರ. ವೀಕ್ಷಕರೇ, ಇವತ್ತು ಹೆಪಟೈಟಿಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದರಿಂದ ಆಗುವಂಥ ಸಮಸ್ಯೆಗಳೇನು, ಬರುವಂಥದಕ್ಕೆ ಕಾರಣಗಳೇನು, ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಭಾಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೊಂದು ಡಿಸೀಸ್ ಬಗ್ಗೆ ನಿಮ್ಮ ಜೊತೆಯಲ್ಲಿ ತಜ್ಞ ವೈದ್ಯರೊಂದಿಗೆ ಚರ್ಚೆಗೆ ಬರ್ತೀನಿ. ಆವಾಗ ನಿಮಗಿರುವಂಥ ಸಮಸ್ಯೆಗಳನ್ನು ಅವ್ರ ಬಾಯಿಂದನೇ ಕೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ಳಿ. ಇನ್ ಕೇಸ್ ಇದಕ್ಕೆ ಸಂಬಂಧಪಟ್ಟಿರುವಂಗೆ ಯಾವುದೇ ನಿಮಗೆ ಸಮಸ್ಯೆ ಇದ್ದರೂ ಕೂಡ ನೀವು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ ಬರೆದು ಹಾಕಿದ್ರೂ ಕೂಡ ನಂತರದ ದಿನಗಳಲ್ಲಿ ನೇರವಾಗಿ ನಿಮ್ಮನ್ನು ಸಂಪರ್ಕಿಸಿ ಈ ರೀತಿ ಇರುವಂಥ ಸಮಸ್ಯೆಗೆ ಪರಿಹಾರ ಇದೆ ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಇದು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಜಯಪುರದ ವತಿಯಿಂದ ಡಾಕ್ಟರ್ ಸ್ಟಾಕ್ ಕಾರ್ಯಕ್ರಮ ಇದಾಗಿತ್ತು. ನಾವು ಕೇವಲ 20 ನಿಮಿಷಗಳಲ್ಲಿ ಮಾತಾಡಿದ್ರೂ ಕೂಡ 20 ವರ್ಷಗಳಿಂದ ಕಾಡುವಂಥ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಳುವ ಮಟ್ಟದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ನಮಗಿರಲಿ, ನಮ್ಮ ಸೇವೆ ಸದಾ ನಿಮಗಿರುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ, ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ನಡೆಸಿದಂಥ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಂಗಂತೇಳ್ಬಿಟ್ಟು ಇದು ಪೂರ್ಣ ವಿರಾಮ ಅಲ್ಲ, ಅಲ್ಪ ವಿರಾಮ. ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ಮತ್ತೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಒಂದು ಒಳ್ಳೆಯ ಬದುಕಿಗೆ ನೀವು ಸಾಕ್ಷಿಯಾಗಿ ಒಂದು ಉತ್ತಮವಾಗಿರುವಂಥ ಸಮಾಜ ನಿರ್ಮಾಣ, ಆರೋಗ್ಯವಾಗಿರುವಂಥ ಸಮಾಜ ನಿರ್ಮಾಣಕ್ಕೆ ತಾವೆಲ್ಲ ಕಾರಣೀಭೂತರಾಗಿ ಅಂತ ಹಾರೈಸ್ತಾ ತಮ್ಮೆಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.